ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಫೆಸ್ಟಿವಲ್ ಸೀಸನ್ನಲ್ಲಿ ಆಫರ್ಗಳ ಹೆಸರಿನಲ್ಲಿ ಆಗುವ ವಂಚನೆಗಳ ಬಗ್ಗೆ ಹೇಗೆ ಜಾಗರೂಕರಾಗಿರಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನೋಡಿ, ಈಗ ಹಬ್ಬಗಳ ಸಮಯದಲ್ಲಿ ಒಂದು ಫ್ಲ್ಯಾಟ್ ಬುಕ್ ಮಾಡಬೇಕು ಅನ್ನೋದು ನಿಖಿಲ್ ರವರ ಆಸೆ. ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಸುದ್ದಿ ಪತ್ರಿಕೆಯಲ್ಲಿ ಆಫರನ್ನು ನೋಡಿದಾಗ ಅವರಿಗಾದ ಆನಂದ ಅಷ್ಟಿಷ್ಟಲ್ಲ. ಆ ಬಿಲ್ಡರ್ ಫ್ಲ್ಯಾಟ್ನೊಂದಿಗೆ ಚಿನ್ನದ ನಾಣ್ಯಗಳು, ಟಿವಿ ಮತ್ತು ಫ್ರಿಡ್ಜ್ಗಳಂತಹ ಉಚಿತ ಕೊಡುಗೆಗಳೊಂದಿಗೆ ಇನ್ನೂ ಅನೇಕ ಡಿಸ್ಕೌಂಟ್ಗಳನ್ನು ಕೂಡ ನೀಡುವುದಾಗಿ ಹೇಳಿದ್ದ. ಇಂತಹ ಜಾಹೀರಾತನ್ನು ನೋಡಿದ ಯಾರೇ ಆದರೂ ಕೂಡ ಅದರಿಂದ ಆಕರ್ಷಣೆಗೆ ಒಳಗಾಗುವುದು ಸಹಜ. ಆದಾಗ್ಯೂ ಅಂತಹ ಆಫರ್ಗಳನ್ನು ನೋಡಿದ ತಕ್ಷಣವೇ ನೀವು ಫ್ಲ್ಯಾಟ್ಗಳನ್ನು ಬುಕ್ ಮಾಡಿಬಿಡಬಾರ್ದು. ಬದಲಿಗೆ ಅಂತಹ ಕೊಡುಗೆಗಳ ಬಗ್ಗೆ ನೀವೊಂದು ರಿಯಾಲಿಟಿ ಚೆಕ್ಕನ್ನು ಮಾಡಲೇಬೇಕು. ಇಂತಹ ಕೊಡುಗೆಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಹಬ್ಬಗಳ ಸಮಯದಲ್ಲಿ ಬಹಳನೇ ದೊಡ್ಡ ಪ್ರಮಾಣದಲ್ಲಿ ಶಾಪಿಂಗ್ ಮಾಡಲಾಗುತ್ತೆ. ಹಬ್ಬದ ಸಮಯ ನವರಾತ್ರಿಯಿಂದ ಆರಂಭ ಆಗಿ ದೀಪಾವಳಿಯವರೆಗೂ ಕೂಡ ಮುಂದುವರಿಯುತ್ತೆ. ಈ ಸಮಯದಲ್ಲಿ ಗ್ರಾಹಕರನ್ನ ಆಕರ್ಷಣೆ ಮಾಡೋದಕ್ಕೆ ರಿಯಲ್ ಎಸ್ಟೇಟ್ ಕಂಪ್ನಿಗಳು ಎಲ್ಲ ಬಗೆಯ ಕೊಡುಗೆಗಳನ್ನು ನೀಡ್ತವೆ. ಇವುಗಳಲ್ಲಿ ಎಲೆಕ್ಟ್ರಾನಿಕ್ ಸಾಧನ, ಚಿನ್ನ, ಐಫೋನ್ ಮತ್ತು ಕೆಲವೊಮ್ಮೆ ಕಾರುಗಳು ಕೂಡ ಇರ್ತವೆ. ಆದರೆ ವಾಸ್ತವದಲ್ಲಿ ಇಂತಹ ಕೊಡುಗೆಗಳ ಬೆಲೆಯನ್ನು ಸಹ ಫ್ಲ್ಯಾಟ್ ಅಥವಾ ಮನೆಯ ಬೆಲೆಯಲ್ಲೇ ಸೇರಿಸಲಾಗಿರುತ್ತೆ. ನಿಮಗೆ ಇಂತಹ ಕೊಡುಗೆಗಳ ಅವಶ್ಯಕತೆ ಇಲ್ಲದಿದ್ದರೆ ಅವುಗಳನ್ನು ತಗೋಬೇಡಿ. ಮನೆಯ ಬೆಲೆಯಿಂದ ಕೊಡುಗೆಗಳ ಬೆಲೆಯನ್ನು ಕಳೆಯೋದಕ್ಕೆ ಹೇಳಿಬಿಡಿ. ಇದು ನಿಮಗೆ ಸಾಕಷ್ಟು ಹಣವನ್ನು ಉಳಿಸಬಹುದು. ಬಹಳಷ್ಟು ಸಮಯಗಳಲ್ಲಿ ಈ ಬಿಲ್ಡರ್ಗಳು ಮಾಡ್ಯುಲರ್ ಅಡಿಗೆ ಮನೆಗಳು ಮತ್ತು ಮರದ ಪೀಠೋಪಕರಣಗಳಂತಹ ವಸ್ತುಗಳನ್ನು ಕೊಡುಗೆಯಾಗಿ ಕೊಡ್ತಾರೆ. ಬುಕ್ ಮಾಡುವ ಮೊದಲು ಮಾರುಕಟ್ಟೆಯಲ್ಲಿ ಇಂತಹ ವಸ್ತುಗಳ ಬೆಲೆ ಎಷ್ಟಿದೆ ಅಂತ ನೀವು ತಿಳ್ಕೊಂಡಿರಬೇಕು. ನೀವು ಕೊಳ್ಳಬಯಸಿರುವ ಮನೆಯನ್ನು ಹಬ್ಬದ ಕೊಡುಗೆಗಳ ಆಸೆಯ ಬದಲಿಗೆ ನಿಮ್ಮ ಬಜೆಟ್ಗೆ ತಕ್ಕಂತೆ ಖರೀದಿ ಮಾಡಿ. ಮನೆಯನ್ನು ಖರೀದಿಸಿದ ನಂತರವೂ ಕೂಡ ನೀವು ಈ ಎಲ್ಲ ವಸ್ತುಗಳನ್ನು ಕೊಳ್ಳಬಹುದು. ಸಾಮಾನ್ಯವಾಗಿ ವಸತಿ ಯೋಜನೆಗಳಿಗೆ ಹಣಕಾಸಿನ ನೆರವು ನೀಡುವ ವಿಷಯದ ಮೇಲೆ ಬ್ಯಾಂಕ್ ಮತ್ತು ಬಿಲ್ಡರ್ನ ನಡುವೆ ಒಂದು ಒಪ್ಪಂದ ಆಗಿರುತ್ತೆ. ಅದರಂತೆ ಮನೆಯನ್ನು ಖರೀದಿ ಮಾಡುವವರಿಗೆ ಈ ಪ್ರೊಸೆಸಿಂಗ್ ಶುಲ್ಕವಿಲ್ಲದೆ ಗೃಹ ಸಾಲವನ್ನು ನೀಡುವ ಸಾಧ್ಯತೆಯೂ ಕೂಡ ಇರುತ್ತೆ. ಡೌನ್ ಪೇಮೆಂಟ್ ಮಾಡುವ ಮೊದಲು ಬ್ಯಾಂಕ್ ವಿಧಿಸ್ತಾ ಇರುವ ಬಡ್ಡಿ ದರವನ್ನು ಇತರ ಬ್ಯಾಂಕುಗಳ ಬಡ್ಡಿ ದರಗಳೊಂದಿಗೆ ಹೋಲಿಸಿ ನೋಡಿ. ಒಂದು ಬಾರಿಯ ಪ್ರೊಸೆಸಿಂಗ್ ಶುಲ್ಕವನ್ನು ಉಳಿಸೋದಕ್ಕೆ ಹೆಚ್ಚಿನ ಬಡ್ಡಿ ದರದ ಸಾಲವನ್ನು ತೆಗೆದುಕೊಳ್ಳೋದು ಬುದ್ಧಿವಂತಿಕೆ ಅಲ್ಲ. ಹೆಚ್ಚಿನ ಬಡ್ಡಿ ದರ ಅಂದರೆ ನೀವು ಸಂಪೂರ್ಣವಾಗಿ ಸಾಲವನ್ನು ತೀರಿಸುವವರೆಗೂ ಪ್ರತಿ ತಿಂಗಳು ಹೆಚ್ಚು ಹಣವನ್ನು ಕಟ್ಟಬೇಕಾಗುತ್ತೆ ಅಂತ ಅರ್ಥ. ನೀವು ಹಬ್ಬಗಳ ಸಮಯದಲ್ಲಿ ಮನೆಯನ್ನು ಕೊಂಡರೂ ಅಥವಾ ಸಾಮಾನ್ಯ ದಿನಗಳಲ್ಲೇ ಕೊಂಡರೂ ಬಿಲ್ಡರ್ ಮತ್ತು ಡೆವಲಪರ್ಗಳ ಹಿಂದಿನ ಸಾಧನೆಗಳ ದಾಖಲೆಗಳನ್ನು ಕಡ್ಡಾಯವಾಗಿ ಪರಿಶೀಲನೆ ಮಾಡಿ. ಬಿಲ್ಡರ್ನ ಹಿಂದಿನ ಯೋಜನೆಗಳ ಬಗ್ಗೆಯೂ ಕೂಡ ವಿಚಾರಿಸಿಕೊಳ್ಳಿ. ಬಿಲ್ಡರ್ ತನ್ನ ಈ ಹಿಂದಿನ ಯೋಜನೆಗಳನ್ನು ಹೇಳಿದ್ದ ಸಮಯಕ್ಕೆ ಸರಿಯಾಗಿ ಪೂರೈಸಿದ್ದಾನೆಯೇ ಅಥವಾ ಇಲ್ಲವೇ ಅನ್ನೋದನ್ನು ಚೆಕ್ ಮಾಡಿ. ಅವುಗಳ ನಿರ್ಮಾಣದ ಗುಣಮಟ್ಟ ಹೇಗಿದೆ, ಗ್ರಾಹಕರಿಗೆ ನೀಡಿದ್ದ ಭರವಸೆಗಳನ್ನು ಆತ ಈಡೇರಿಸಿದ್ದಾನೆಯೇ ಅಥವಾ ಇಲ್ಲವೇ ಅನ್ನೋದನ್ನು ಸರಿಯಾಗಿ ಪರಿಶೀಲನೆ ಮಾಡಿ. ಬಿಲ್ಡರ್ನ ಹಿಂದಿನ ಯೋಜನೆಗಳಲ್ಲಿ ವಾಸ ಮಾಡ್ತಾ ಇರುವ ಜನರೊಂದಿಗೆ ಮಾತನಾಡುವ ಮೂಲಕ ನೀವು ನೈಜ ಸಮಯದ ಅಭಿಪ್ರಾಯವನ್ನು ಸಂಗ್ರಹ ಮಾಡಬಹುದು. ಈ ಎಲ್ಲ ಅಂಶಗಳು ನೀವೊಬ್ಬ ಸರಿಯಾದ ಹಾಗೂ ನಂಬಿಕಸ್ಥ ಬಿಲ್ಡರ್ನೊಂದಿಗೆ ವ್ಯವಹರಿಸ್ತಾ ಇದ್ದೀರಿ ಅಂತ ತಿಳಿಸುತ್ತೆ. ನೀವು ನಿಮ್ಮ ಮನೆಯನ್ನು ವಶಕ್ಕೆ ಪಡೆಯುವಾಗ ಉಂಟಾಗಬಹುದಾದ ಅಡೆತಡೆಗಳನ್ನು ನಿವಾರಿಸಿಕೊಳ್ಳುವುದಕ್ಕೆ ಇದು ನಿಮಗೆ ಸಹಾಯ ಮಾಡುತ್ತೆ. ಮನೆಯೊಂದನ್ನು ಕೊಳ್ಳುವ ಮೊದಲು ಆ ಯೋಜನೆಯು ರೇರಾ ನೋಂದಣಿಯನ್ನು ಹೊಂದಿದೆಯೇ ಅಂತ ಪರಿಶೀಲನೆ ಮಾಡಬೇಕು. ಹಬ್ಬದ ಕೊಡುಗೆಗಳು ನಿಮ್ಮ ಫ್ಲ್ಯಾಟ್ ಅಥವಾ ಮನೆಯ ವ್ಯವಹಾರವು ಆಕರ್ಷಕವಾಗಿರುವಂತೆ ತೋರಿಸಬಹುದು. ಆದರೆ ನಿರ್ಮಾಣ ಯೋಜನೆಯು ಇರುವ ಸ್ಥಳದಂತಹ ಕೆಲವನ್ನು ನೀವು ನಿರ್ಲಕ್ಷಿಸಬಾರದಾದಂಥ ಮುಖ್ಯ ಸಂಗತಿಗಳು ಕೂಡ ಇವೆ. ನಿಮ್ಮ ಸ್ಥಳದ ಸುತ್ತಮುತ್ತ ಇರುವ ಪ್ರದೇಶವು ಉತ್ತಮವಾದದೇ ಅಥವಾ ಇಲ್ಲವೇ, ವಿದ್ಯುತ್ತು, ನೀರಿನ ಸಂಪರ್ಕ ಮತ್ತು ರಸ್ತೆಗಳಂತಹ ಮೂಲಭೂತ ಸೌಕರ್ಯಗಳು ಉತ್ತಮವಾಗಿರಲೇಬೇಕು. ಉತ್ತಮವಾದ ಸಾರ್ವಜನಿಕ ಸಂಚಾರ ಮತ್ತು ಭದ್ರತೆ ವ್ಯವಸ್ಥೆಗಳು ಕೂಡ ಇರಲೇಬೇಕು. ಶಾಲೆಗಳು, ಕಾಲೇಜುಗಳು, ಆಸ್ಪತ್ರೆಗಳು, ನಿತ್ಯ ಬಳಕೆಯ ವಸ್ತುಗಳು ಒದಗಿಸುವ ಅಂಗಡಿಗಳು ಮತ್ತು ಬ್ಯಾಂಕುಗಳು ಯೋಜನೆಯ ಸ್ಥಳದಿಂದ ಬಹಳನೇ ದೂರ ಇರಬಾರ್ದು. ಇದೆಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ. ಇನ್ನು ನೀವು ಸಹ ನಿಖಿಲ್ರಂತೆ ಈ ಹಬ್ಬದ ಸಮಯದಲ್ಲಿ ಮನೆಯೊಂದನ್ನು ಕೊಳ್ಳುವ ಯೋಜನೆಯನ್ನು ಹೊಂದಿದರೆ ಅದಕ್ಕಾಗಿ ಸ್ವಲ್ಪ ಹೋಮ್ವರ್ಕ್ ಮಾಡಲೇಬೇಕಾಗುತ್ತೆ. ಇದು ಹಬ್ಬದ ಸಮಯದ ಕೊಡುಗೆಗಳ ಲಾಭವನ್ನು ಪಡೆಯೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಮನೆಯನ್ನು ನಿಮ್ಮ ವಶಕ್ಕೆ ಪಡೆಯೋದಕ್ಕೆ ನಿಮಗೆ ಎದುರಾಗಬಹುದಾದ ತೊಂದರೆಗಳ ಸಂಖ್ಯೆಯು ಕೂಡ ಕಡಿಮೆ ಆಗುತ್ತೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ ನೈನ್ ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.